ಜೆಬಿಎಸ್ ಸಿಬ್ಬಂದಿ ಮೇಲೆ ಹಲ್ಲೆ ಕೇಸ್ನ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಪೊಲೀಸರ ತನಿಖೆಯಲ್ಲಿ ಹಲವು ವಿಚಾರ ಬೆಳಕಿಗೆ ಬಂದಿದೆ. ಎ1 ಆರೋಪಿ ಬಸವರಾಜ್ ಕುರಿತು ವಿಚಾರ ಬಯಲಾಗಿದೆ. ಶಿವಾಜಿನಗರದ ಬಸ್ ಸ್ಟಾಪ್ ಪಕ್ಕದ ಜಾಗವನ್ನ ಈ ಬಸವರಾಜ್ ಸಂಪೂರ್ಣವಾಗಿ ಕಬ್ಜಾ ಮಾಡಿಕೊಂಡಿದ್ದ. ಜಾಗ ಕಬ್ಜಾ ಮಾಡಿ ಅದರಿಂದ ಲಾಭವನ್ನ ಕೂಡ ಈ ಬಸವರಾಜ್ ಪಡಿತಾ ಇದ್ದ. ಶಿವಾಜಿನಗರದಲ್ಲಿ ಮೊನ್ನೆ ಜೆಬಿಎಸ್ ಸಿಬ್ಬಂದಿ ಮೇಲೆ ಅಧಿಕಾರಿಗಳ ಮೇಲೇನು ಹಲ್ಲೆ ಮಾಡ್ತಾರೆ. ಇದರಲ್ಲಿ ಪ್ರಮುಖ ರೂವಾರಿ ಬಸವರಾಜ್. ಈತ ಬಸ್ ಸ್ಟಾಪ್ ಪಕ್ಕದ ಜಾಗವನ್ನ ಕಬ್ಜಾ ಮಾಡ್ಕೊಂಡಿದ್ದಷ್ಟೇ ಅಲ್ಲ, ಅದರಿಂದ ಒಂದಷ್ಟು ಲಾಭವನ್ನ ಕೂಡ ಪಡ್ಕೊಳ್ತಾ ಇದ್ದ ಅನ್ನುವಂತಹ ಮಾಹಿತಿ ಇದೀಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಶಿವಾಜಿನಗರದ ಬಸ್ ಸ್ಟಾಪ್ ಪಕ್ಕದಲ್ಲಿರುವಂತಹ ಜಾಗವನ್ನ ಈ ಎ1 ಆರೋಪಿ ಬಸವರಾಜ್ ಏನಿದ್ದಾನೆ ಈತ ಸಂಪೂರ್ಣವಾಗಿ ಕಬ್ಜಾ ಮಾಡಿಕೊಂಡಿದ್ದ. ಫುಟ್ಪಾತ್ ತೆರವು ಒತ್ತುವರಿಗೆ ಅಂತ ಹೇಳಿ ಶಿವಾಜಿನಗರಕ್ಕೆ ಬಂದಂತಹ ಜಿಬಿ ಅಧಿಕಾರಿಗಳ ಮೇಲೆ ಇದೇ ಕಾರಣಕ್ಕಾಗಿ ಈತ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದ್ದ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಈತ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡಿದ್ದಷ್ಟೇ ಅಲ್ಲ, ಆ ಜಾಗದಲ್ಲಿ ತನ್ನ ಸ್ವಂತ ಒಂದು ಅಂಗಡಿಯನ್ನ ಕೂಡ ನಿರ್ಮಾಣ ಮಾಡಿದ್ದ. ಆ ಅಂಗಡಿಯನ್ನ ಬೇರೆಯವರಿಗೆ ಬಾಡಿಗೆ ಕೂಡ ಕೊಡ್ತಾ ಇದ್ದ. ಇದಿಷ್ಟೇ ಅಲ್ಲ, ಈತ ಏನ್ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಬರ್ತಾರೆ ಆ ಸಂದರ್ಭದಲ್ಲಿ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ತನ್ನ ಒಂದಿಷ್ಟು ಸಂಗಡಿಗರಿಗೆ ಮೊದಲೇ ಮಾಹಿತಿಯನ್ನ ಕೊಟ್ಟು ಪೆಪ್ಪರ್ ಸ್ಪ್ರೇ ಇತ್ಯಾದಿಗಳನ್ನ ತರಿಸಿಕೊಂಡಿದ್ದ. ಹೀಗಾಗಿ ಶಿವಾಜಿನಗರದ ಬಸ್ ಸ್ಟಾಪ್ ಸಮೀಪದಲ್ಲಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಬರ್ತಾ ಇದ್ದಂತೆ ಅವರ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾನೆ. ಹೆಲ್ಮೆಟ್ ಆಗಿರಬಹುದು ಅಥವಾ ಚೇರ್ ಆಗಿರಬಹುದು, ಎಲ್ಲದರಿಂದಲೂ ಕೂಡ ದಾಳಿಯನ್ನ ಮಾಡಿದ್ದಾನೆ. ಫುಟ್ಪಾತ್ ಕಬ್ಜಾ ಮಾಡಿರುವ ಪೈಕಿ ಬಸವರಾಜ್ ಪ್ರಮುಖನು ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿದೆ. ಕಬ್ಜಾ ಮಾಡಿರುವಂತಹದ್ದಷ್ಟೇ ಅಲ್ಲ, ಆ ಕಬ್ಜಾ ಮಾಡಿರುವಂತಹ ಸ್ಥಳದಿಂದ ಒಂದಷ್ಟು ಲಾಭವನ್ನ ಪಡಿತಾ ಇದ್ದ ಈ ಆರೋಪಿ. ಫುಟ್ಪಾತ್ ನಲ್ಲಿ ಆತನದ್ದು ಕೂಡ ಒಂದು ಅಂಗಡಿ ಇತ್ತು ಅನ್ನೋದು ಪೊಲೀಸರ ತನಿಖೆಯ ವೇಳೆ ಗೊತ್ತಾಗಿದೆ. ಅದರಿಂದ ಬಾಡಿಗೆ ಕೂಡ ಪಡಿತಾ ಇದ್ದಂತೆ ಈ ಆರೋಪಿ ಬಸವರಾಜ್. ಅಷ್ಟೇ ಅಲ್ಲ, ಪ್ರತಿನಿತ್ಯ 200 ರೂಪಾಯಿಯಂತೆ ಹಫ್ತವನ್ನ ವಸೂಲಿ ಮಾಡ್ತಾ ಇದ್ದಂತೆ. ಅಲ್ಲಿದ್ದಂತಹ ಮತ್ತಷ್ಟು ಅಂಗಡಿಗಳಿಂದ ಹಫ್ತಾ ಕೂಡ ವಸೂಲಿ ಮಾಡ್ತಾ ಇದ್ದಂತೆ. ಇದರಿಂದಾಗಿ ಪ್ರತಿ ತಿಂಗಳು ಬಸವರಾಜ್ಗೆ ಒಂದಷ್ಟು ಹಣ ಬರ್ತಾ ಇತ್ತು. ಆತನ ಹಿಡಿತಕ್ಕಾಗಿ ಫುಟ್ಪಾತ್ ನಲ್ಲಿ ಗಣೇಶ ದೇವಸ್ಥಾನವನ್ನ ಕೂಡ ನಿರ್ಮಾಣ ಮಾಡಿರ್ತಾನೆ. ಪ್ರತಿ ವರ್ಷ ಗಣೇಶನನ್ನ ಆ ಒಂದು ಸ್ಥಳದಲ್ಲಿ ಕೂರಿಸ್ತಾ ಇದ್ದ ಆರೋಪಿ ಬಸವರಾಜ್. ದೇಗುಲದ ಪಕ್ಕದಲ್ಲೇ ಕನ್ನಡದ ಬಾವುಟ ಕಟ್ಟಲು ಕೂಡ ಪೋಲ್ ನಿರ್ಮಾಣ ಮಾಡಿದ್ದ. ಸೆಲೆಬ್ರಿಟಿಗಳ ಜೊತೆಗೆ ಫೋಟೋ ತೆಗೆಸಿಕೊಂಡು ಬಿಲ್ಡಪ್ ಕೂಡ ಕೊಡ್ತಾ ಇದ್ದಂತೆ ಈ ಆರೋಪಿ ಬಸವರಾಜ್. ಫುಟ್ಪಾತ್ ತೆರವು ಆಗ್ತಾ ಇದ್ದಂತೆ ಈ ಜಾಗ ತನ್ನ ಕೈಯಿಂದ ಕೈತಪ್ಪಿ ಹೋಗುತ್ತೆ ಎನ್ನುವ ಭಯ ಉಂಟಾಗಿದೆ ಈತನಿಗೆ. ಹೀಗಾಗಿ ತನ್ನ ಸಂಗಡಿಗರ ಜೊತೆಗೆ ಹಲ್ಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಇದಕ್ಕಾಗಿ ಪೂರ್ವ ನಿಯೋಜಿತವಾಗಿ ರೆಡಿಯಾಗಿದ್ದ ಬಸವರಾಜ್ ಹಲ್ಲೆ ಮಾಡೋದಕ್ಕೆ ಸಂಪೂರ್ಣವಾಗಿ ರೆಡಿಯಾಗಿದ್ದ. ಅದೇ ಕಾರಣಕ್ಕಾಗಿ ಪೆಪ್ಪರ್ ಸ್ಪ್ರೇ ಆಗಿರ್ಬೋದು ಅಥವಾ ಮತ್ತೊಂದಿಷ್ಟು ಚೇರ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಇದೆಲ್ಲದರಿಂದ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ. ಶಿವಾಜಿನಗರದ ಬಸ್ ಸ್ಟಾಪ್ನ ಪಕ್ಕದಲ್ಲಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಬರ್ತಾ ಇದ್ದಂತೆ ಏಕಾಏಕಿಯಾಗಿ ತನ್ನ ತಂಡದ ಜೊತೆಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಸದ್ಯ ಪೊಲೀಸರ ಅತಿಥಿಯಾಗಿರುವಂತಹ ಬಸವರಾಜ್ನ ಎಲ್ಲಾ ಮಾಹಿತಿಗಳನ್ನ ಇದೀಗ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಎ1 ಬಸವರಾಜ್ ಏನಿದ್ದಾನೆ ಈತ ಬರೀ ಏನು ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿಲ್ಲ, ಅದಕ್ಕೆ ಬದಲಾಗಿ ಹಫ್ತವನ್ನ ಅಲ್ಲಿಂದ ಪಡ್ಕೊಳ್ತಾ ಇದ್ದ ಅನ್ನುವಂತಹ ಮಾಹಿತಿ ಇದೆ. ಏನೀತನ ಕ್ರೈಮ್ ಹಿಸ್ಟ್ರಿ ಶಿವಕುಮಾರ್? ಪ್ರೀತಿ, ಸದ್ಯ ಪ್ರಮುಖ ಆರೋಪಿ ಆಗಿರುವಂತಹ ಬಸವರಾಜ್ ಸೇರಿದಂತೆ ಒಟ್ಟು 4 ಜನರನ್ನ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನ ಬೆಂಗಳೂರಿನ ಪೂರ್ವ ವಿಭಾಗದ ಪೊಲೀಸರು ಮಾಡ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಎ1 ಆರೋಪಿ ಬಸವರಾಜ್ ಏನಿದ್ದಾನೆ ಈತನ ಮೇಲಿರುವಂತಹ ಇತರ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಈತನ ವಿರುದ್ಧವಾಗಿ ಮೊನ್ನೆ ದಾಖಲಾಗಿರುವಂತಹ ಶಿವಾಜಿನಗರ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲೂ ಕೂಡ 4 ಪ್ರಕರಣ, ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ 3 ಕೇಸ್ಗಳು, ವಿಜಯನಗರ ಸ್ಟೇಷನ್ ನಲ್ಲಿ 2 ಕೇಸು, ವಯಲಿ, ಕವಾಲ್, ವರ್ತೂರು, ಕಾಟನ್ಪೇಟೆ, ಅಶೋಕ್ ನಗರ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಈತನ ವಿರುದ್ಧವಾಗಿ ಹಲವು ಪ್ರಕರಣಗಳು ದಾಖಲಾಗಿರುವಂತದ್ದು ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಈತನ ವಿರುದ್ಧವಾಗಿ ಸದ್ಯ ಗೂಂಡಾ ಕಾಯ್ದೆ ಅಡಿಯಲ್ಲಿ ಕೇಸನ್ನು ಕೂಡ ಹಾಕಬೇಕು ಅಂತೇಳಿ ಚರ್ಚೆಯನ್ನು ಕೂಡ ಆಗ್ತಿರುವಂತದ್ದು. ಶಿವಾಜಿನಗರ ಸುತ್ತಮುತ್ತಲ
ಫುಟ್ಪಾತ್ ಏನ್ ಇಟ್ಕೊಂಡಿದ್ದಾರೆ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಈತ ಫುಟ್ಪಾತ್ ವ್ಯಾಪಾರಿಗಳೇನಿದ್ದಾರೆ ಅವರಿಂದ ಹಫ್ತಾ ವಸೂಲಿಯನ್ನ ಮಾಡ್ತಿದ್ದಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳೇನಿದ್ದಾರೆ ಅವರಿಂದಲೂ ಕೂಡ ಕರೆದು ಹೇಳಿಕೆಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಒಂದ್ ಕಡೆ ಈತ ಶಿವಾಜಿನಗರ ಭಾಗದಲ್ಲಿ ಆ ಫುಟ್ಪಾತ್ ಅನ್ನ ಅಕ್ವೈರ್ ಮಾಡ್ಕೊಂಡು ಅಲ್ಲಿ ಗಣೇಶ ದೇವಸ್ಥಾನವನ್ನ ನಿರ್ಮಾಣವನ್ನು ಕೂಡ ಮಾಡಿರ್ತಾನೆ. ಮಾಡಿದಂತ ನಂತರದಲ್ಲಿ ಕನ್ನಡದ ಪೋಲನ್ನ ಅಲ್ಲಿ ನಿರ್ಮಾಣವನ್ನ ಮಾಡಿ ಪ್ರತಿ ವರ್ಷ ಗಣೇಶ ಕೂರಿಸುವಂತದ್ದು, ಜೊತೆಗೆ ಕನ್ನಡದ ಸಂಘದ ಹೆಸರಿನಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಂದ ಹಣವನ್ನ ಹಫ್ತಾ ವಸೂಲಿ ಮಾಡ್ತಿದ್ದ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈತನ ವಿರುದ್ಧವಾಗಿರುವಂತ ಹಿಂದೆ ಇದ್ದಂತ ದಾಖಲಾಗಿದ್ದಂತ ಪ್ರಕರಣಗಳು, ಜೊತೆಗೆ ಸದ್ಯ ಕೇಳಿ ಬಂದಿರುವಂತಹ ಫುಟ್ಪಾತ್ ವ್ಯಾಪಾರಿಗಳಿಂದ ಹಫ್ತಾ ವಸೂಲಿಯನ್ನ ಮಾಡ್ತಿದ್ದ ಅಂತೇಳಿ ಹೀಗಾಗಿ ಅವರಿಂದಲೂ ಕೂಡ ಹೇಳಿಕೆಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಮೊನ್ನೆ ನಡೆದಂತ ಇನ್ಸಿಡೆಂಟ್ ನಲ್ಲಿ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ಪೆಪ್ಪರ್ ಸ್ಪ್ರೇ ಅನ್ನ ಮಾಡಿರುವಂತದ್ದು, ಇದು ಎಲ್ಲೋ ಒಂದ್ ಕಡೆ ಪ್ರೀ ಪ್ಲಾನ್ ಅನ್ನೋದು ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಆರೋಪಿಗಳು ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಬೇಕು ಅಂತಾನೆ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡು ಪೆಪ್ಪರ್ ಸ್ಪ್ರೇ ತಂದಿದ್ರ ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿರುವಂತದ್ದು ಒಂದ್ ಕಡೆ. ಅದೇ ಮತ್ತೊಂದ್ ಕಡೆ ಕನ್ನಡ ರಾಜ್ಯೋತ್ಸವದ ಹೆಸರಿನಲ್ಲಿ ಹಲವು ಸೆಲೆಬ್ರಿಟಿಗಳಾಗಿರ್ಬೋದು, ಜೊತೆಗೆ ಯಾರು ಸಾಮಾಜಿಕ ರಂಗದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ಅವ್ರ ಜೊತೆ ಫೋಟೋಗಳನ್ನು ತೆಗೆಸ್ಕೊಳ್ಳುವಂಥದ್ದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡು ಬಿಡಪ್ ತಗೊಳ್ಳುವಂತ ಕೆಲಸವನ್ನ ಬಸವರಾಜ್ ಮಾಡ್ತಿರುವಂತದ್ದು ಸದ್ಯ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗ್ತಿರುವಂತದ್ದು. ಪ್ರೀತಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.